ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವತ್ತು ನಾನು ಗೋಧಿ ರೊಟ್ಟಿ ಮಾಡಿದೆ. ಅದರಲ್ಲಿ ಉಳಿದ ಹಿಟ್ಟು ಇದರಿಂದ ನನಗೆ ಈಗ ಸ್ವಲ್ಪ ಒಂದು ತಿಂಡಿ ಮಾಡಬೇಕಂತ ಇದ್ದೇನೆ. ಅಂದರೆ ಎಲ್ಲ ಗೋಧಿ ರೊಟ್ಟಿ ಮಾಡಿದರೆ ಅದು ಹಾಳಾಗ್ತದೆ, ಅದಕ್ಕೆ ನಾನು ಜಾಸ್ತಿ ಮಾಡೋದಿಲ್ಲ. ನಾವು ಇಬ್ಬರೇ ಇರೋದಲ್ಲ, ಇದೊಂದು ತಿಂಡಿ ಮಾಡಿದರೆ ನಮಗೆ ಹೀಗೆ ತಿನ್ನಲಿಕ್ಕೆ ಆಗ್ತದೆ. ಅದಕ್ಕೆ ಹಾಗೆ ಮಾಡಿದ್ದು. ನೋಡಿ, ಗೋಧಿ ರೊಟ್ಟಿ ಎಷ್ಟು ಒಳ್ಳೆಯದಾಗಿದೆ ನೋಡಿ, ಒಳ್ಳೆಯದಾಗ್ತದೆ. ನೋಡಿ, ಗೋಧಿ ರೊಟ್ಟಿ ಬೇಯ್ತಾ ಇದೆ ಮಣ್ಣಿನ ಕಾವಲಿಯಲ್ಲಿ. ರುಚಿಯಾಗ್ತದೆ ಗೋಧಿ ರೊಟ್ಟಿ. ನೋಡಿ, ನಾನು ಅದರ ಉಳಿದ ಹಿಟ್ಟನ್ನು ವಡೆ ಮಾಡಿದಾಗೆ ಮಾಡ್ತೇನೆ. ನಮಗೆ ಈಗ ತಿನ್ನಲಿಕ್ಕೆ ಒಂದು 11 ಗಂಟೆಗೆ ತಿನ್ನಲಿಕ್ಕೆ. ಬೆಳಿಗ್ಗೆ ಮಾಡಿದ್ದೀನಿ ನಾನು. ನೋಡಿ, ಆಗಿದೆ ವೀಕ್ಷಕರೇ, ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ನೋಡಿ, ಇಷ್ಟು ಮಾಡಿದ್ದೇನೆ ನಾನು. ಒಂದು 11 ಗಂಟೆ ಹೀಗೆ ತಿನ್ನಲಿಕ್ಕೆ ನಮಗಿಬ್ಬರಿಗೂ ಕೂಡ ಒಳ್ಳೆ ಟೇಸ್ಟ್ ಆಗಿದೆ. ಮಾತ್ರ ಜಾಸ್ತಿ ಉಬ್ಬಲಿಲ್ಲ, ಅದು ಟೇಸ್ಟ್ ಆಗಿದೆ. ನೋಡಿ, ನಾನಿವತ್ತು ಮೀನು ತಂದಿದ್ದಾರೆ. ಬೊಳ್ಳೆಂಜಿರಿ ಅಂತ ಹೇಳ್ತಾರೆ. ನಾವಿದಕ್ಕೆ ನಮ್ಮ ಭಾಷೆಯಲ್ಲಿ ಎರ್ಲಿ ಅಂತ ಹೇಳ್ತಾರೆ. ನೋಡಿ, ಇದು ಕ್ಲೀನ್ ಮಾಡಲಿಕ್ಕೆ ತುಂಬ ಹೊತ್ತಾಗ್ತದೆ ವೀಕ್ಷಕರು. ನೋಡಿ, ಇದಕ್ಕೆ ಮಸಾಲ ರೆಡಿ ಮಾಡ್ತಾ ಇದ್ದೇನೆ. ಮಿಕ್ಸಿಯಲ್ಲಿ ಹಾಕಿದ್ದೀನಿ, ರುಬ್ತಾ ಇದೆ. ನಂತರ ನೋಡಿ, ಟೊಮೆಟೊ, ಈರುಳ್ಳಿ ಮತ್ತು ಶುಂಠಿ, ಮೆಣಸೆಲ್ಲ ತೆಗೆದುಕೊಂಡಿದ್ದೇನೆ ಮಸಾಲಕ್ಕೆ ಹಾಕಲಿಕ್ಕೆ, ಇದು ಗ್ರೇವಿಗೆ ಹಾಕಲಿಕ್ಕೆ. ನೋಡಿ, ಕಡ್ದಾಗಿದೆ. ಇನ್ನು ಮಣ್ಣಿನ ಪಾತ್ರೆಯಲ್ಲಿ ಅದನ್ನು ಹದ ಮಾಡ್ತಾ ಇದ್ದೇನೆ. ನೋಡಿ, ಅದಕ್ಕೆ ಹಾಕಿದ್ದೇನೆ ಟೊಮೆಟೊ, ಹಸಿಮೆಣಸು 2 ಹಾಕಿದ್ದೇನೆ, ಹಸಿಮೆಣಸು ಮತ್ತು 1 ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿ, ಅದೆಲ್ಲ ಹಾಕ್ತೇನೆ. ನಾವು ದಿನಾಲು ಹಾಕಿದರೆ ಅದು ಒಳ್ಳೆಯದಾಗುತ್ತೆ. ಮೀನಿನ ಪದಾರ್ಥಕ್ಕೆ ಹಾಕಿದರೆ ಒಳ್ಳೆಯದಾಗ್ತದೆ. ನಾನು ದಿನಾಲು ಹಾಕ್ತೇನೆ. ನೋಡಿ, ಮಸಾಲ ರೆಡಿ ಆಯಿತು. ಇನ್ನು ಮೀನು ಕ್ಲೀನ್ ಮಾಡ್ತಿದ್ದೆ ನಾನು. ನೋಡಿ, ಮೀನು ಕ್ಲೀನ್ ಮಾಡಿ ಆಯಿತು. ನೋಡಿ, ಚಿಕ್ಕ ಮೀನು, ತುಂಬ ಹೊತ್ತಾಗ್ತದೆ ಕ್ಲೀನ್ ಮಾಡಲಿಕ್ಕೆ. ಒಳ್ಳೆ ರುಚಿ ಆಗ್ತದೆ ಮಾತ್ರ. ನೋಡಿ, ಇಲ್ಲಿ ಗ್ರೇವಿ ಕುದೀತಾ ಇದೆ. ಇದಕ್ಕೆ ನಾನೀಗ ಮೀನು ಹಾಕ್ತೇನೆ, ಕ್ಲೀನ್ ಮಾಡಿಟ್ಟ ಮೀನು. ಈ ಮೀನು ಮಾತ್ರ ರುಚಿಯಾಗ್ತದೆ. ನೋಡಿ, ಹಾಕಿದೆ ಮೀನು. ನೋಡಿ, ಕುದೀತಾ ಇದೆ. ನೋಡಿ, ಪದಾರ್ಥ ಕುದೀತಾ ಇದೆ. ಅದಕ್ಕೆ ಸ್ವಲ್ಪ ನಾನು ಮೆಂತ್ಯ ಪುಡಿ ಹಾಕಿದೆ. ಒಳ್ಳೆ ಪರಿಮಳ ಬರ್ತದೆ ಮೆಂತ್ಯ ಪುಡಿ ಹಾಕಿದರೆ. ನೋಡಿ, ಚಿಕ್ಕ ಮೀನು ಆಯಿತು. ಪದಾರ್ಥ ರೆಡಿ ಆಯಿತು. ಇನ್ನು ಸ್ವಲ್ಪ ಕುದಿಯುತ್ತದೆ. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.